ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ನಮ್ಮ ಗಾರ್ಡನ್ನಲ್ಲಿ ಬೆಳೆದಿರುವಂತಹ ಕೆಲವೊಂದು ಹೂ ಗಿಡಗಳನ್ನು ತೋರಿಸ್ತಾ ಇದ್ದೀನಿ. ಇದೇ ರೀತಿ ಎಲ್ಲರಿಗೂ ತಮ್ಮ ಗಾರ್ಡನ್ನಲ್ಲಿರೋ ಹೂ ಗಿಡಗಳು ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಹೂ ಬಿಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆದರೆ ಗಿಡಗಳು ಇಷ್ಟು ಚೆನ್ನಾಗಿ ಹೂ ಬಿಡಬೇಕು ಅಂತಂದರೆ ಗಿಡಗಳಿಗೆ ಸರಿಯಾದ ಗೊಬ್ಬರವನ್ನು ನಾವು ಕೊಡಬೇಕಾಗತ್ತೆ. ಹಾಗಾದರೆ ಸರಿಯಾದ ಗೊಬ್ಬರ ಅಂದರೆ ಏನು? ನಾನು ನಿಮಗೆ ಮೊದಲೇ ಹೇಳಿದಾಗೆ ಸರಿಯಾದ ಗೊಬ್ಬರ ಅಂತಂದರೆ NPK ಅಂದರೆ ನೈಟ್ರೋಜನ್, ಫಾಸ್ಫರಸ್ ಹಾಗೂ ಪೊಟ್ಯಾಷಿಯಂ, ಈ ಮೂರು ಗಿಡಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಸಿಗಬೇಕು. ಆದರೆ ಈ NPKಯನ್ನು ರಾಸಾಯನಿಕ ಗೊಬ್ಬರದ ರೂಪದಲ್ಲಿ ಕೊಡೋದಕ್ಕೆ ನಮಗೆ ಇಷ್ಟ ಇರೋದಿಲ್ಲ. ಹಾಗಾದರೆ ಮನೆಯಲ್ಲಿಯೇ ಇದನ್ನು ನಾವು ಸಾವಯವ ರೀತಿಯಲ್ಲಿ ಮನೆಯಲ್ಲಿಯೇ ಇರುವಂತಹ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಹೇಗೆ ತಯಾರಿಸೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಈ ಲಿಕ್ವಿಡ್ NPKಯನ್ನು ಸಾವಯವ ರೀತಿಯಲ್ಲಿ ಹೇಗೆ ತಯಾರು ಮಾಡಬಹುದು ಅಂಥೇಳಿ. ಇದಕ್ಕೆ ನಿಮಗೆ ಬೇಕಾಗಿರೋದು ಮೂರೇ ವಸ್ತುಗಳು. ಒಂದು, ಮೊಲಾಸಸ್ ಅಥವಾ ನಿಮ್ಮ ಮನೆಯಲ್ಲಿ ಇರುವಂತಹ ಹಳೆಯದಾಗಿರುವಂತಹ ಬೆಲ್ಲ ಕೂಡ ನಡೆಯುತ್ತೆ. ಎರಡನೇದಾಗಿ ಕಡಲೆ ಹಿಟ್ಟು. ಮೂರನೇದಾಗಿ ಆರ್ಗ್ಯಾನಿಕ್ ಕಾಂಪೋಸ್ಟ್. ಆಮೇಲೆ ಇದ್ರ ಜೊತೆಗೆ ನೀರು ಕೂಡ ಬೇಕಾಗುತ್ತೆ. ಈ ಮೊಲಾಸಸ್ ಅಥವಾ ನಾವು ಇದನ್ನ ಕಾಕಂಬಿ ಅಂತ ಕೂಡ ಕರಿತೀವಿ. ಇದು ಸಕ್ಕರೆಯನ್ನು ತಯಾರಿಸುವಾಗ ಲಾಸ್ಟಲ್ಲಿ ಉಳಿಯುವಂಥ ವಸ್ತು. ಇದು ನಿಮಗೆ ಯಾವುದೇ ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳಲ್ಲಿ ಅಥವಾ ಮಾಲ್ಗಳಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಕೂಡ ನಿಮಗೆ ಇದು ಸಿಗುತ್ತೆ. ಇದು ಗಿಡಗಳಿಗೆ ಒಳ್ಳೆಯ ಫರ್ಟಿಲೈಸರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಇದರಲ್ಲಿ ಸಾಕಷ್ಟು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ. ಹಾಗಾಗಿ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಒಂದು ವೇಳೆ ನಿಮಗೆ ಈ ಮೊಲಾಸಸ್ ಸಿಗದೇ ಇದ್ದರೆ ಏನು ಮಾಡಬಹುದು? ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಮ ಮನೆಯಲ್ಲೇ ಇರುವಂತಹ ಬೆಲ್ಲವನ್ನು ಕೂಡ ಉಪಯೋಗಿಸಬಹುದು. ಬೆಲ್ಲ ಹಳೆಯದಾಗಿದ್ದರೆ ಇನ್ನೂ ಒಳ್ಳೆಯದು. ನೋಡಿ, ನಾನಿಲ್ಲಿ ಉಪಯೋಗಿಸ್ತಾ ಇರೋದು ನಮ್ಮ ಮನೆಯಲ್ಲೇ ಇರುವಂತಹ ತುಂಬ ಹಳೆಯದಾಗಿರುವಂತಹ ಬೆಲ್ಲ. ಇದು ಜೋನಿ ಬೆಲ್ಲ. ಇದು ನಾವು ಉಪಯೋಗಿಸ್ತಾ ಇರೋದು. ನಿಮಗೆ ಜೋನಿ ಬೆಲ್ಲ ಕೂಡ ಎಲ್ಲ ಕಡೆ ಸಿಗುತ್ತೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಈ ರೀತಿ ಬೆಲ್ಲ ಇರಲಿಲ್ಲ ಅಂತಂದರೆ ನೀವು ಉಪಯೋಗಿಸುವಂತಹ ಸಾಮಾನ್ಯ ಬೆಲ್ಲವನ್ನು ಕೂಡ ಈ ರೀತಿ ಲಿಕ್ವಿಡ್ ಮಾಡಿಕೊಂಡು ಉಪಯೋಗಿಸಬಹುದು. ನೋಡಿ, ಎರಡನೇದಾಗಿ ನಾನಿಲ್ಲಿ ಉಪಯೋಗಿಸ್ತಾ ಇರೋದು ಗ್ರಾಮ್ ಫ್ಲೋರ್ ಅಥವಾ ಕಡಲೆ ಹಿಟ್ಟು. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಉಳಿದಿರೋ ಹಳೆಯ ಕಡಲೆ ಹಿಟ್ಟನ್ನು ನೀವು ಬೇಕಾದರೆ ಉಪಯೋಗಿಸಬಹುದು. ನೋಡಿ, ನಾನೀಗ ಮೂರನೇ ವಸ್ತು ಉಪಯೋಗಿಸ್ತಾ ಇರೋದು ಆರ್ಗ್ಯಾನಿಕ್ ಕಾಂಪೋಸ್ಟ್. ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಆರ್ಗ್ಯಾನಿಕ್ ಕಾಂಪೋಸ್ಟನ್ನು ಹೇಗೆ ತಯಾರು ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಅದನ್ನೇ ನಾನು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ. ನೀವು ಇದನ್ನು ನಾನು ಹೇಳ್ಕೊಟ್ಟ ರೀತಿಯಲ್ಲಿ ಮನೆಯಲ್ಲೇ ತಯಾರು ಮಾಡ್ಕೊಳ್ಬಹುದು. ಇಲ್ಲ ಅಂತಂದರೆ ಹತ್ತಿರದ ಫರ್ಟಿಲೈಸರ್ ಶಾಪ್ಗಳಲ್ಲಿ ಈ ಕಾಂಪೋಸ್ಟ್ ಸಿಗುತ್ತೆ, ಅದನ್ನು ಬೇಕಾದ್ರೆ ತೊಗೊಂಡು ಬರ್ಬೋದು. ಒಂದು ವೇಳೆ ನಿಮಗೆ ಅದು ಸಿಗಲಿಲ್ಲ ಅಂತಂದರೆ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಗೊಬ್ಬರದ ರೀತಿಯಲ್ಲಿರುವಂತಹ ಮಣ್ಣನ್ನು ಅಂದರೆ ಆರ್ಗ್ಯಾನಿಕ್ ಸಾಯಿಲನ್ನು ಕೂಡ ಉಪಯೋಗಿಸ್ಬೋದು. ಈಗ ಈ ಮೂರು ವಸ್ತುಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಆರ್ಗ್ಯಾನಿಕ್ ಅಥವಾ ಲಿಕ್ವಿಡ್ NPKಯನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಜಾರನ್ನು ತಗೊಂಡಿದ್ದೀನಿ, ಪ್ಲಾಸ್ಟಿಕ್ ಜಾರನ್ನು. ಇದಕ್ಕೆ ಈ ಮೂರು ವಸ್ತುಗಳನ್ನು ಹಾಕ್ತಾಯಿದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ಈ ಜಾಗರಿ ಅಥವಾ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಇದು ತುಂಬ ಹಳೆಯ ಬೆಲ್ಲ, ಜೋನಿ ಬೆಲ್ಲ ಅಂತೀವಿ ನಾವು. ಅದನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಪ್ರಮಾಣದಲ್ಲಿ ಸಾಕು. ಇದನ್ನು ಪೂರ್ತಿಯಾಗಿ ಈ ಪ್ಲಾಸ್ಟಿಕ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಈ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈ ಕಡಲೆ ಹಿಟ್ಟು ಮತ್ತು ಆರ್ಗ್ಯಾನಿಕ್ ಕಾಂಪೋಸ್ಟ್ ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ನಾವು ತೊಗೊಳ್ಬೇಕಾಗತ್ತೆ. ನೋಡಿ, ಅಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಈಗ ನಂತರ ಈ ಆರ್ಗ್ಯಾನಿಕ್ ಕಾಂಪೋಸ್ಟ್ ಇದನ್ನು ನಾನು ಹಾಕ್ತಾಯಿದ್ದೀನಿ. ಈ ಆರ್ಗ್ಯಾನಿಕ್ ಕಾಂಪೋಸ್ಟ್ನಲ್ಲಿ ಇರುವಂತಹ ಮೈಕ್ರೋಬ್ಸ್ಗೆ ಈ ಬೆಲ್ಲವನ್ನು ಕಂಡ್ರೆ ತುಂಬಾ ಇಷ್ಟ. ಅವು ಒಂದು ಸರಿ ಈ ಬೆಲ್ಲದ ಸಂಪರ್ಕಕ್ಕೆ ಬಂದವು ಅಂತಂದರೆ ತುಂಬಾ ಆ್ಯಕ್ಟಿವ್ ಆಗಿಬಿಡ್ತವೆ ಹಾಗೂ ಈ ಕಾಂಪೋಸ್ಟ್ ಕ್ರಿಯೆಯನ್ನು ಸ್ಪೀಡಪ್ ಮಾಡ್ತವೆ. ಈಗ ನೋಡಿ, ಇದಕ್ಕೆ ನಾನು ಸುಮಾರು 1 ಲೀಟರ್ನಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಜಾರ್ನಲ್ಲಿ ಇರುವಂಥದ್ದು 1 ಲೀಟರ್ನಷ್ಟು ನೀರಿಗೆ ಕಡಲೆ ಹಿಟ್ಟು, ಮೊಲಾಸಸ್ ಹಾಗೂ ಆರ್ಗ್ಯಾನಿಕ್ ಕಾಂಪೋಸ್ಟ್. ಮೊಲಾಸಸ್ ಬದಲು ನಾನಿಲ್ಲಿ ಹಳೆಯ ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೀನಿ. ಈಗ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿಯ ಒಂದು ಮಿಕ್ಸರ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಈ ರೀತಿ ಈ ಮೂರು ವಸ್ತುಗಳನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು. ಇಷ್ಟು ಮಾಡಿದರೆ ಸಾಕು. ಈ ಆರ್ಗ್ಯಾನಿಕ್ ಕಾಂಪೋಸ್ಟ್ನಲ್ಲಿ ಇರುವಂಥ ಮೈಕ್ರೋಬ್ಸ್ ತಮ್ಮ ಕೆಲಸವನ್ನು ಪ್ರಾರಂಭ ಮಾಡ್ತವೆ. ಇದರಿಂದ ಏನಾಗುತ್ತೆ, ಈ ಮೊಲಾಸಸ್ ಹಾಗೂ ಕಡಲೆ ಹಿಟ್ಟು ಡಿಕಂಪೋಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟಾಗಿ ಇದು ಡಿಕಂಪೋಸ್ ಆಗುತ್ತೆ. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಸುಮಾರು 1 ಲೀಟರ್ನಷ್ಟು ಲಿಕ್ವಿಡ್ NPK ತಯಾರಾಗ್ತಾ ಇದೆ. ಈಗ ಏನು ಮಾಡಬೇಕು ಅಂತಂದರೆ ಇದ್ರ ಮೇಲೆ ಯಾವುದಾದ್ರೂ ಒಂದು ಬಟ್ಟೆಯನ್ನು ಮುಚ್ಚಿಬಿಡಿ.
ಯಾವುದಾದ್ರೂ ಒಂದು ಕಾಟನ್ ಬಟ್ಟೆಯನ್ನು ಬೇಕಾದರೂ ನೀವು ಮುಚ್ಚಬಹುದು. ನಾನು ನೋಡಿ ಇಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ಮುಚ್ಚಿ ಅದರ ಮೇಲೆ ಸುತ್ತ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿಟ್ಟಿದ್ದೀನಿ. ಹೀಗೆ ಇದನ್ನು ನೀವು 48 ಗಂಟೆಗಳ ಕಾಲ ಇದನ್ನು ಹೀಗೆ ಬಿಟ್ಬಿಡಬೇಕಾಗತ್ತೆ. ನೋಡಿ 48 ಅವರ್ಸ್ ಆಗಿದೆ. ಈಗ ನಿಮಗೆ ಇದು ಏನಾಗಿದೆ ಅಂತ ತೋರಿಸ್ತೀನಿ. ನೋಡಿ ಓಪನ್ ಮಾಡೋಣ. ನೋಡಿ ಈ ರೀತಿ ಆಗಿರುತ್ತೆ. ಇದು ಅಂದರೆ ಈ ಡಿಕಂಪೋಸಿಷನ್ ಕಂಪ್ಲೀಟಾಗಿ ಆಗಿರುತ್ತೆ. ಇದನ್ನು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ನೋಡಿ ನಿಮ್ಮ ಲಿಕ್ವಿಡ್ NPK ತಯಾರಾಗಿದೆ. ಇದು ಕಾನ್ಸಂಟ್ರೇಟೆಡ್ ರೂಪದಲ್ಲಿ ಇರುತ್ತೆ. ಅಂದರೆ ಡೈರೆಕ್ಟಾಗಿ ಇದನ್ನು ಗಿಡಗಳಿಗೆ ಹಾಕೋದಕ್ಕೆ ಬರೋದಿಲ್ಲ. ನೀವೇನು ಮಾಡಬೇಕು, ಈ ರೀತಿ ಒಂದು ಮೆಜರಿಂಗ್ ಕಪ್ ಅಥವಾ ಯಾವುದಾದ್ರು ಒಂದು ಗ್ಲಾಸನ್ನು ತಗೊಂಡು ಇದನ್ನು ಇನ್ನೊಂದು ಒಂದು ಕಂಟೈನರ್ಗೆ ಹಾಕ್ಕೊಳ್ಳಿ ಅಥವಾ ಜಗ್ಗಿಗೆ ಹಾಕ್ಕೊಳ್ಳಿ. ಈ ರೀತಿ ನೋಡಿ ನಾನು ಹಾಕ್ತಾಯಿದ್ದೀನಿ. ನೀವು 1:10 ಪ್ರಮಾಣದಲ್ಲಿ ನೀರನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ನಾನಿಲ್ಲಿ 1 ಕಪ್ ಲಿಕ್ವಿಡ್ NPKನ ತಗೊಂಡಿದ್ದೀನಿ. ಇದಕ್ಕೆ 10 ಕಪ್ಪು ನೀರನ್ನು ಹಾಕ್ತಾಯಿದ್ದೀನಿ. ನಾನು ಹೇಳಿದಾಗೆ 1:10 ಪ್ರಮಾಣದಲ್ಲಿ ನಾವು ಇದನ್ನ ಉಪಯೋಗಿಸ್ಬೇಕಾಗತ್ತೆ. 1 ಕಪ್ ಕಾನ್ಸಂಟ್ರೇಟೆಡ್ ಲಿಕ್ವಿಡ್ NPKಗೆ 10 ಕಪ್ ನೀರನ್ನು ಆ್ಯಡ್ ಮಾಡಬೇಕು. ಈಗ ಲಿಕ್ವಿಡ್ NPK ತಯಾರಾಗಿದೆ. ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೈಟ್ರೋಜನ್, ಫಾಸ್ಫರಸ್ ಹಾಗೂ ಪೊಟ್ಯಾಷಿಯಂ ಇರುತ್ತೆ. ಇವು ಗಿಡಗಳ ಬೆಳವಣಿಗೆಗೆ ಅತ್ಯಂತ ಅಗತ್ಯವಾಗಿರುತ್ತೆ. ಇದರ ಜೊತೆಯಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ ಹಾಗೂ ಟ್ರೇಸ್ ಮಿನರಲ್ಸ್ ಕೂಡ ಇರುತ್ತೆ. ಹಾಗಾಗಿ ಗಿಡಗಳು ಚೆನ್ನಾಗಿ ಬೆಳೀತವೆ. ನೋಡಿ ಇದನ್ನ ಈಗ ಡೈರೆಕ್ಟಾಗಿ ನಾವು ಗಿಡಗಳಿಗೆ ಹಾಕ್ಬೋದು. ಹೀಗೆ ಇದನ್ನು ನಾವು ವಾರಕ್ಕೊಮ್ಮೆ ಈ ರೀತಿ ಉಪಯೋಗಿಸ್ತಾ ಇದ್ದರೆ ಅಥವಾ 15 ದಿನಗಳಿಗೆ ಒಮ್ಮೆ ಕೂಡ ನಾವು ಇದನ್ನ ಉಪಯೋಗಿಸ್ಬೋದು. ಇದರಿಂದ ಗಿಡಗಳು ಚೆನ್ನಾಗಿ ಬೆಳೀತವೆ, ಹೂಗಳನ್ನು ಕೊಡ್ತವೆ ನಿಮಗೆ. ಹೀಗೆ ತಯಾರು ಮಾಡಿಕೊಂಡಂತಹ ಲಿಕ್ವಿಡ್ NPKಯ ಲೈಫ್ ಟೈಮ್ ಕೇವಲ 10 ದಿವಸ ಇರುತ್ತೆ. ಅಂದರೆ 10 ದಿವಸದ ಒಳಗಡೆ ಈ ಲಿಕ್ವಿಡನ್ನು ನೀವು ಕಂಪ್ಲೀಟಾಗಿ ಖಾಲಿ ಮಾಡಬೇಕಾಗತ್ತೆ. ನೋಡಿ ನಾನು ನಮ್ಮ ಗಾರ್ಡನ್ನಲ್ಲಿ ಸಾಮಾನ್ಯವಾಗಿ ಎಲ್ಲ ಗಿಡಗಳಿಗೂ ಇದನ್ನು ಹಾಕ್ತೀನಿ. ಹೀಗೆ ಮಾಡೋದ್ರಿಂದ ಗಿಡಗಳಿಗೆ ಬೇಕಾದಂತಹ NPK ಜೊತೆಯಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಗೂ ಟ್ರೇಸ್ ಮಿನರಲ್ಸ್ ಸಿಕ್ಕು ಗಿಡಗಳು ಚೆನ್ನಾಗಿ ಬೆಳೀತವೆ, ಹೂಗಳನ್ನು ಕೊಡ್ತವೆ. ನೀವು ಈ ರೀತಿ ನಿಮ್ಮ ಮನೆಯಲ್ಲಿ ಮಾಡಿ ಗಿಡಗಳನ್ನು ಚೆನ್ನಾಗಿ ಬೆಳೆಸಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಈ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.